ಇವತ್ತು ನಾವು ಜೀವನದಲ್ಲಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದಂತಹ ಕೆಲವೊಂದು ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಅಂಶಗಳಿಂದ ಮನುಷ್ಯನು ಜೀವನದಲ್ಲಿ ಬಹಳ ಎತ್ತರಕ್ಕೆ ಸಾಗ್ತಾನೆ ಅಂತ ಹೇಳಿದರೆ ತಪ್ಪಾಗಲಾರದು. ಸ್ನೇಹಿತರೆ, ವಿಷಯಕ್ಕೆ ಬರೋಣ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಕಲೆ ಇರುತ್ತೆ. ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಕಲೆ ಇರುತ್ತದೆ. ಕೆಲವೊಬ್ಬರು ಸಿಂಗಿಂಗ್ನಲ್ಲಿ ಫೇಮಸ್ ಇರ್ತಾರೆ, ಕೆಲವೊಬ್ಬರು ಅಭ್ಯಾಸದಲ್ಲಿ ಪ್ರವೀಣರಿರ್ತಾರೆ, ಕೆಲವೊಬ್ಬರು ಮ್ಯಾಥಮೆಟಿಕ್ಸ್ನಲ್ಲಿ ಪ್ರವೀಣರಿರ್ತಾರೆ. ಈ ಅನೇಕ ಕ್ಷೇತ್ರಗಳಲ್ಲಿ ಅನೇಕರಿಗೆ ಆಸಕ್ತಿ ಇರುತ್ತದೆ. ಸ್ನೇಹಿತರೆ ನೋಡಿ, ಈಗ ನಮಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಆಸಕ್ತಿ ಇರುತ್ತದೆ. ಆದರೆ ಅದರಲ್ಲಿ ನಾವು ಎಷ್ಟೇ ಕ್ಷೇತ್ರಗಳು ಆರಿಸಿಕೊಂಡರೂ ಅದರಲ್ಲಿ ಮುಖ್ಯವಾಗಿ ಒಂದರ ಮೇಲೆ ನಮಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಆ ಕ್ಷೇತ್ರ ಯಾವುದು ಅಂತ ನಾವು ಅದನ್ನು ಮೊಟ್ಟ ಮೊದಲು ಆಯ್ಕೆ ಮಾಡಿಕೊಳ್ಳಬೇಕು. ಆ ರೀತಿ ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ನಿಮಗೆ ಇಷ್ಟವಾದ ಯಾವ ಕೆಲಸ ನಿಮಗೆ ಇಷ್ಟವಾಗುತ್ತದೆಯೋ ಅವುಗಳನ್ನೆಲ್ಲ ಒಂದು ಪಟ್ಟಿಯನ್ನು ತಯಾರಿಸಿ ಆ ಪಟ್ಟಿಯಲ್ಲಿ ನಿಮಗೆ ಯಾವ ಕೆಲಸ ಅತಿ ಮುಖ್ಯವಾಗಿ ಬೇಕು ಅನಿಸುತ್ತದೆಯೋ ಆ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಆ ಕೆಲಸದಲ್ಲಿ ನೀವು ಮುಂದುವರೆದಿದ್ದೇ ಆದರೆ ನೀವು ಜೀವನದಲ್ಲಿ ಸಫಲರಾಗ್ತೀರಂತ ನಿಮಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಜೀವನದಲ್ಲಿ ಏನನ್ನೇ ಸಾಧನೆ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಬಹಳ ಮುಖ್ಯವಾಗಿ ಈಗ ನಿಮಗೆ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಿರ್ಬೋದು. ಮಹೇಶ್ ಅವರೇ, ನಮಗೆ ತುಂಬ ಕೆಲಸದಲ್ಲಿ ಆಸಕ್ತಿ ಇದೆ, ಆದರೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಅಂತ ನೀವು ನಮ್ಮನ್ನು ಕೇಳಬಹುದು. ಅದಕ್ಕೆ ಒಂದು ಕುತೂಹಲಕಾರಿಯಾದ ಅದು ಒಳ್ಳೆಯ ಮಾರ್ಗವನ್ನು ನಿಮಗೆ ನಾನು ಇವತ್ತು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಿಮಗೆ ಇಷ್ಟವಾದ ಕೆಲಸ ಯಾವುದು ಎಂದು ತಿಳಿದುಕೊಳ್ಳಬೇಕಾದರೆ ಮೊದಲು ನಾನು ಹೇಳಿದಾಗೆ ನಿಮಗೆ ಇಷ್ಟವಾದ ಕೆಲಸಗಳನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಳ್ಳಿ. ಆ ತಯಾರಿಸಿದ ಪಟ್ಟಿಯಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಜಾಸ್ತಿ ಇದ್ದರೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೂ ಅದನ್ನು ಪರೀಕ್ಷಿಸಿಕೊಳ್ಳಿ. ಆ ಪರೀಕ್ಷೆ ಹೇಗೆ ಅಂದರೆ, ನೀವು ಯಾವ ಕೆಲಸವನ್ನು ಸಮಯದ ಪ್ರಜ್ಞೆ ಇಲ್ಲದೆ ಹಾಗೂ ಅತಿ ಇಂಟ್ರೆಸ್ಟಿಂದ ಆಸಕ್ತಿಯಿಂದ, ವೇಳೆಯ ಪ್ರಜ್ಞೆ ಇಲ್ಲದೆ, ಸಮಯದ ಪ್ರಜ್ಞೆ ಇಲ್ಲದೆ, ಆಸಕ್ತಿಯಿಂದ ಹಾಗೂ ಪ್ರತಿಫಲದ ಬಯಕೆ ಇಲ್ಲದೆ ಹಾಗೂ ದುಡ್ಡಿನ ಬಗ್ಗೆ, ಹಣದ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಮನಸ್ಸಿನಿಂದ ಕೆಲಸವನ್ನು ಮಾಡುತ್ತೀರೋ ಅದೇ ನಿಮಗೆ ಇಷ್ಟವಾದ ಕೆಲಸ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, ನೀವು ಯಾವ ಕೆಲಸವನ್ನು ಸಮಯದ ಪರಿವಿಲ್ಲದೆ ಮಾಡುತ್ತೀರೋ, ಯಾವ ಕೆಲಸವನ್ನು ದುಡ್ಡಿನ ಬಗ್ಗೆ ಚಿಂತಿಸದೆ ಮಾಡುತ್ತೀರೋ, ಯಾವ ಕೆಲಸವನ್ನು ಪ್ರತಿಫಲ ಬಯಸದೆ ಮಾಡುತ್ತೀರೋ, ಯಾವ ಕೆಲಸವನ್ನು ಹೆಚ್ಚಿನ ಆಸಕ್ತಿಯಿಂದ ಮಾಡುತ್ತೀರೋ ಅಂತಹ ಕೆಲಸವೇ ನಿಮಗೆ ಇಷ್ಟವಾದ ಕೆಲಸ. ಸ್ನೇಹಿತರೆ, ಇದನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮಗೆ ಜೀವನದಲ್ಲಿ ಎಲ್ಲವೂ ಸುಲಭ, ಎಲ್ಲವೂ ಸುಲಭ ಆಗುತ್ತದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದಕ್ಕೆ ನಾನು ಒಂದು ನಿಮಗೆ ಕಥೆಯ ಮೂಲಕ ಇದನ್ನು ನಿಮಗೆ ತಿಳಿಸಿಕೊಡ್ತೇನೆ. ಆ ಕತೆ, ಒಂದು ಊರಿನಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿರ್ತಾರೆ. ಆ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಲ್ಲಿ ಇಬ್ಬರು ದೇವಸ್ಥಾನದ ನಿರ್ಮಾಣಕ್ಕಾಗಿ ಕಲ್ಲನ್ನು ಕೆತ್ತನೆ ಮಾಡ್ತಿರ್ತಾರೆ. ಅದರಲ್ಲಿ ಇಬ್ಬರು ಕೆತ್ತನೆ ಮಾಡ್ತಿರ್ತಾರೆ.
ಒಂದು ಊರಿನಿಂದ ಒಬ್ಬ ಸಾಧು ಆ ಊರಿಗೆ ಬರ್ತಾನ. ಆ ದೇವಸ್ಥಾನದ ಬಳಿ ಹೋಗ್ತಾನ. ಅಲ್ಲಿ ಇಬ್ಬರು ಕಲ್ಲು ಕೆತ್ತನೆ ಮಾಡುವವರನ್ನು ನೋಡಿ ಖುಷಿ ಪಡ್ತಾನ. ಒಬ್ಬನನ್ನ ಕರಿತಾನ, ಕೇಳ್ತಾನ, ಏನು ಮಾಡತ್ತೀಪ ನೀನ ಇಲ್ಲಿ ಅಂತ ಕೇಳ್ತಾನ. ಏನ್ರಿ ಅಜ್ಜಾರ ತಿಳಿಯಂಗಿಲ್ಲೇನ್ರಿ, ಕಲ್ಲು ಹೊಡ್ಯಾತನ್ರಿ, ಬಿಸಿಲಾಗಿಂದ ಕಲ್ಲು ಹೊಡ್ಯಾತನು, ನಂಗೆ ತ್ರಾಸ ಆಗತೈತಿ, ಇವ್ರು ನನ್ನ ಪಗಾರ ಕೊಟ್ಟಿಲ್ಲ, ನಂಗೆ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾನ. ಆಯಿತು, ನೀನು ಕೆಲಸ ಮಾಡ್ಕೊಳ್ಳೋ ಹೋಗಪ್ಪ ಅಂತ ಕಳಿಸ್ತಾನ. ಆಮೇಲೆ ಇನ್ನೊಬ್ಬನು ಅಲ್ಲಿ ಅತಿ ಕುತೂಹಲಕಾರಿಯಿಂದ ಅತ್ಯಂತ ಆಸಕ್ತಿಯಿಂದ ಕಲ್ಲು ಹೊಡಿತಿರ್ತಾನ. ಆವಾಗ ವಾಪಸ್ ಅವನನ್ನು ಕರಿತಾನ. ತಮ್ಮ ನೀ ಏನು ಮಾಡತ್ತೀಪ ಅಂತ ಕೇಳ್ತಾನ. ಆವಾಗ ಆ ಮನುಷ್ಯ ಹೇಳ್ತಾನ, ನಮಸ್ಕಾರ ರೀ ಸರ, ನಾನು ಈ ಮಂದಿರವನ್ನು ನಿರ್ಮಾಣ ಮಾಡತ್ತಿದ್ದೀನಿ. ಈ ಮಂದಿರಕ್ಕಾಗಿ ಮೂರ್ತಿಯನ್ನು ಕೆತ್ತನೆ ಮಾಡತ್ತಿದ್ದೀನಿ. ನನಗೆ ಈ ಮಂದಿರ ಆಗುವವರೆಗೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾವಾಗ ಈ ಮಂದಿರ ನಿರ್ಮಾಣ ಆಗುತ್ತದೆಯೋ ಆವಾಗ ನಾನು ಮಾಡಿದ ಕೆಲಸ ಪರಿಪೂರ್ಣ ಆಗತೈತಿ. ನನಗೆ ಅಜ್ಜಾರ ನಿಮ್ಮ ಜೊತೆ ಮಾತಾಡಕ್ಕೆ ನಮ್ಗೆ ಟೈಮ್ ಇಲ್ಲರಿ, ನಾ ಕೆಲಸ ಮಾಡಬೇಕಂತ ಹೋಗ್ತಾನ. ಸ್ನೇಹಿತರೆ, ಈ ಎರಡು ವ್ಯಕ್ತಿಗಳಲ್ಲಿ ಇರುವಂತಹ ವ್ಯತ್ಯಾಸ ನೋಡಿ ಸ್ನೇಹಿತರೆ. ಒಬ್ಬನು ದುಡ್ಡಿಗಾಗಿ ಬೇಸರ ಪಟ್ಟುಕೊಂಡು ಕಲ್ಲನ್ನು ಹೊಡಿತಾ ಇದ್ದಾನೆ ಅಂತ ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಬ್ಬನು ದುಡ್ಡಿನ ಬಗ್ಗೆ ಯೋಚಿಸದೆ ನಾನು ಮಂದಿರವನ್ನು ನಿರ್ಮಾಣ ಮಾಡ್ತಿದ್ದೀನಿ ಅಂತ ತನಗೆ ಹೆಮ್ಮೆಯಿಂದ, ಖುಷಿಯಿಂದ, ಕುತೂಹಲದಿಂದ, ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದಾನೆ. ಈ ರೀತಿ ನೀವು ಜೀವನದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡುವಂತಹ ವ್ಯಕ್ತಿಯಾಗಬೇಕೇ ಹೊರತು ಕಲ್ಲು ಹೊಡಿತಾ ಇದ್ದೀನಿ ಅಂತ ನಿಮ್ಮನ್ನು ನೀವು ಕೀಳುರಮೆ ಮಾಡಿಕೊಳ್ಬಾರ್ದು ಅಂತ ಈ ಕಥೆಯ ಮೂಲಕ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಥೆಯ ಹೇಳುವ ತಾತ್ಪರ್ಯ ಇಷ್ಟೇ ಅಂದರೆ, ನಿಮಗೆ ಇಷ್ಟವಾದ ಕೆಲಸ ಆಸಕ್ತಿಯಿಂದ ಮಾಡಿದರೆ ಅದು ನೀವು ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ ಅಂತ ಹೇಳೋಕ್ಕೆ ಇದೊಂದು ಒಳ್ಳೆಯ ಮಾರ್ಗ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಷ್ಟವಾದ ಕೆಲಸದ ಬಗ್ಗೆ ನಿಮ್ಮ ಕುತೂಹಲ ಇರುತ್ತದೆ. ಆದರೆ ಇನ್ನೊಂದು ವಿಷಯ, ನೀವು ಇಷ್ಟವಾದ ಕೆಲಸ ಪಡ್ತೀರಾ, ನೀವು ಎಲ್ಲ ಕೆಲಸ ಮಾಡೋದು ರೆಡಿ ಇರ್ತೀರಾ, ಆದರೂ ಕೂಡ ನೀವು ಜೀವನದಲ್ಲಿ ಯಶಸ್ಸಾಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದರೆ ನಿಮಗೆ ಆ ಕೆಲಸದ ಬಗ್ಗೆ ಜ್ಞಾನ ಮತ್ತು ಅನುಭವದ ತಿಳುವಳಿಕೆ ಕಡಿಮೆ ಇರುವುದು. ಅದಕ್ಕೋಸ್ಕರ ನೀವು ಆ ಕೆಲಸದ ಬಗ್ಗೆ ಆಸಕ್ತಿ, ಕುತೂಹಲ, ಜ್ಞಾನ, ಅನುಭವ ಈ 4 ಅಂಶಗಳು ನಿಮ್ಮಲ್ಲಿ ಆ ಕೆಲಸದ ಬಗ್ಗೆ ಸದಾ ಇರಬೇಕು. ಇಲ್ಲವಾದರೂ ನೀವು ಅದನ್ನು ಯಾವುದೇ ಕ್ಷೇತ್ರದಿಂದ ಪಡೆದುಕೊಳ್ಳಬೇಕು. ಸ್ನೇಹಿತರೆ, ಜೀವನದಲ್ಲಿ ಹೇಳ್ತೀನಿ, 2 ತರಹದ ವ್ಯಕ್ತಿಗಳಿರ್ತಾರೆ. ಒಬ್ಬ ವ್ಯಕ್ತಿ, ಕೆಲವೊಂದು ವ್ಯಕ್ತಿಗಳು ನಾನು ಅದನ್ನು ಮಾಡುತ್ತೇನೆ, ಇದನ್ನು ಮಾಡುತ್ತೇನೆ, ನನಗೆ ಅದು ಬೇಕು, ಇದು ಬೇಕು ಅಂತ ಆಸೆಯನ್ನು ಪಡ್ತಿರ್ತಾರೆ. ಆದರೆ ಆ ಕೆಲಸ ಮಾಡೋ ವೇಳೆ ಬಂದಾಗ ತಮ್ಮ ಯಾವುದೇ ಕೆಲಸವನ್ನು, ತಮ್ಮ ಯಾವುದೇ ಜೀವನದ ಮಟ್ಟವನ್ನು ತ್ಯಾಗ ಮಾಡೋಕ್ಕೆ ರೆಡಿ ಇರೋಂಗಿಲ್ಲ. ತಮ್ಮ ಏನನ್ನು ಕಳೆದುಕೊಳ್ಳದೆ, ತಮ್ಮ ಸುಖ, ಶಾಂತಿ, ನೆಮ್ಮದಿ, ಆಸ್ತಿ ಯಾವುದನ್ನು ಕಳೆದುಕೊಳ್ಳದೆ ಆ ವಸ್ತು ಬೇಕಂತ ಹಂಬಲ ಪಡ್ತಿರ್ತಾರೆ. ಇವರು ಒಂದು ರೀತಿ ಜನರಾದ್ರೆ, ಇನ್ನೊಂದು ರೀತಿ ಜನರು ಜೀವನದಲ್ಲಿ ತಾವು ಏನು ಸಾಧನೆಯನ್ನು ಮಾಡಬೇಕು ಅನ್ಕೊಂಡಿದ್ದಾರೋ, ತಾವು ಯಾವ ವಿದ್ಯಾಭ್ಯಾಸ ಮಾಡಬೇಕು ಅನ್ಕೊಂಡಿದ್ದಾರೋ ಅವರು ಅದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಡೋಕೆ ರೆಡಿ ಇರ್ತಾರೆ. ಸ್ನೇಹಿತರೆ, ನೀವು ಯೋಚನೆ ಮಾಡಿ, ನೀವು ಯಾವ ಕ್ಷೇತ್ರಕ್ಕೆ ಸೇರ್ತೀರಂತ. ತ್ಯಾಗ ಮಾಡಿ ನಿಮ್ಮ ಸಾಧನೆಯನ್ನು ಮಾಡೋಕ್ಕೆ ಇಷ್ಟಪಡ್ತೀರೋ ಅಥವಾ ತ್ಯಾಗ ಮಾಡದೆ ಬರೀ ಬಾಯಿ ಮಾತಿನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರೋ ಅನ್ನೋದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ. ಜೀವನದಲ್ಲಿ ಯಾವಾಗಲೂ ಯಾವುದೇ ವಸ್ತುವಿನ ಮೇಲೆ ವ್ಯಾಮೋಹ ಹೋಗಬೇಡಿ. ಯಾವುದೇ ವಸ್ತುವಿನ ಮೇಲೆ, ಕ್ಷಣಿಕ ಸುಖದ ಮೇಲೆ ವ್ಯಾಮೋಹವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರ ಬದಲು ಒಂದು ಕೆಲಸದ ಮೇಲೆ ವ್ಯಾಮೋಹವನ್ನು ಮಾಡಿ, ಒಂದು ವಿದ್ಯಾಭ್ಯಾಸದ ಬಗ್ಗೆ ವ್ಯಾಮೋಹವನ್ನು ಮಾಡಿ. ಅದು ನಿಮ್ಮನ್ನು ಜೀವನಕ್ಕೆ ಉನ್ನತ ಮಟ್ಟದಲ್ಲಿ ಒಯ್ಯುತ್ತದೆ. ಹಾಗೂ ನೀವು ನಿಮ್ಮಲ್ಲಿ ಇವತ್ತು ಎಲ್ಲ ಇದ್ದರೂ ನೀವು ಖುಷಿ ಇರ್ತೀರ, ಎಲ್ಲವೂ ಕಳೆದು ಹೋದರೂ ನೀವು ಖುಷಿ ಇರ್ತೀರ.
ಆದರೆ ನೀವು ಒಂದು ವಸ್ತುವಿನ ಮೇಲೆ ವ್ಯಾಮೋಹವನ್ನು ಮಾಡಿದ್ದೇ ಆದರೆ ನೀವು ಆ ವಸ್ತು ಸಿಕ್ಕರೂ ಖುಷಿ, ಅದನ್ನು ಕಳೆದುಕೊಳ್ಳುವ ಭಯದಲ್ಲಿ ಬದುಕ್ತೀರಾ. ಆ ವಸ್ತು ಸಿಗದಿದ್ದರೆ ನಿರಾಶೆಯಲ್ಲಿ ಬದುಕ್ತೀರಾ. ಅದಕ್ಕೋಸ್ಕರ ದಯವಿಟ್ಟು ಸ್ನೇಹಿತರೆ, ಜೀವನದಲ್ಲಿ ಯಾವುದೇ ವಸ್ತುವಿನ ಮೇಲೆ ವ್ಯಾಮೋಹ ಮಾಡಲಿಕ್ಕೆ ಹೋಗಬೇಡಿ. ವಿದ್ಯೆಯ ಮೇಲೆ ವ್ಯಾಮೋಹವನ್ನು ಮಾಡಿ, ಕೆಲಸದ ಮೇಲೆ ಆಸಕ್ತಿಯನ್ನು ತೋರಿಸಿ, ಕೆಲಸವನ್ನು ಮಾಡಬೇಕಂತ ಮನಸ್ಸಿನಲ್ಲಿ ಪದೇ 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 ಹೇಳ್ಕೊಳ್ಳಿ. ಅದನ್ನು ಬಿಟ್ಟು ಫಾರ್ ಎಕ್ಸಾಂಪಲ್ ನನಗೆ ಒಂದು ಕಾರ್ ಇಷ್ಟ ಆಗಿದೆ, ಅದನ್ನು ನಾನು ಜೀವನದಲ್ಲಿ ತೊಗೊಂಡೇ ತಿರ್ತೀನಿ. ಆ ಕಾರನ್ನು ನೀವು ಒಂದು ಗುರಿಯಾಗಿಟ್ಟುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ನಾನು ಈ ಕೆಲಸವನ್ನು ಮಾಡೇ ತಿರ್ತೀನಿ ಅಂತ ಆ ಕೆಲಸದ ಮೇಲೆ ಗುರಿಯಾಗಿಟ್ಟುಕೊಂಡು ಕೆಲಸವನ್ನು ಮಾಡಿ, ಆ ಕೆಲಸದಲ್ಲಿ ನಿಮಗೆ ಯಶಸ್ಸಾದರೆ ಈ ಭೌತಿಕ ವಸ್ತುಗಳು, ಈ ಕ್ಷಣಿಕ ಸುಖಗಳು ತಾನಾಗಿ ನಿಮ್ಮ ಹಿಂದೆ ಬರುತ್ತವೆ. ಸ್ನೇಹಿತರೆ, ಇದು ನಮ್ಮ ಹಿರಿಯರು ಹೇಳ್ತಿರ್ಬೋದು, ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಹಿಂದೆ ನೀನು ಹೋಗಬೇಡ. ನಿನ್ನ ಜೀವನದ ಗುರಿಯತ್ತ ನೀನು ಸಾಗು, ನಿನ್ನ ಕೆಲಸದತ್ತ ನೀನು ಸಾಗು. ಆವಾಗ ಎಲ್ಲವೂ ತನ್ನಿಂದ ತಾನಾಗಿ ನಿನ್ನ ಹಿಂದೆ ಬರುತ್ತದೆ. ಸ್ನೇಹಿತರೆ, ನೀವು ದೇವರ ಹತ್ತಿರ ಬೇಡ್ಕೊಳ್ಬೋದು, ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಡ್ಕೋಬೋದು. ಆದರೆ ದೇವರು ಅದನ್ನು ನಿಮಗೆ ಕೊಡಬಹುದು. ದೇವರು ಕೊಟ್ಟರೆ ಎಷ್ಟು ಕೊಡ್ತಾನೆ? ನೀವು ಎಷ್ಟು ಬಯಸುತ್ತೀರೋ ಅಷ್ಟೇ ನಿಮಗೆ ಕೊಡಬಹುದು. ಆದರೆ ಪ್ರತಿಫಲವನ್ನು ಬಯಸದೆ ನೀವು ಕೆಲಸವನ್ನು ಮಾಡಿದರೆ ದೇವರು ಇಷ್ಟು ಕೊಡ್ತಾನೆ ನಿಮಗೆ ಪ್ರತಿಫಲವನ್ನು, ಅದನ್ನು ನೀವು ನಂಬಲಿಕ್ಕೆ ಆಗೋದಿಲ್ಲ. ಇಷ್ಟು ಕೊಡ್ತಾನೆ ಅಂದರೆ ನೀವು ಸಾಕು ಅನ್ನುವಷ್ಟು ಮಟ್ಟಿಗೆ ಕೊಡ್ತಾನೆ. ಸ್ನೇಹಿತರೆ, ಒಂದು ಮಾತು ಹೇಳ್ತೀನಿ, ಮನಸ್ಸಿಲ್ಲದೆ ಕೆಲಸವ ಮಾಡಿ ಜೀವನದಲ್ಲಿ ಮುಂದೆ ಬಂದರೇನು ಪ್ರಯೋಜನ, ಬಾರದಿದ್ದರೇನು ಪ್ರಯೋಜನ. ಮನಸ್ಸಿಲ್ಲದೆ ಕೆಲಸವ ಮಾಡಿ ಜೀವನದಲ್ಲಿ ಮುಂದೆ ಬಂದರೇನು ಪ್ರಯೋಜನ, ಬಾರದಿದ್ದರೇನು ಪ್ರಯೋಜನ. ಆಸ್ತಿ ಅಂತಸ್ತು ಮಾಡಿದರೇನು ಪ್ರಯೋಜನ, ಮಾಡದಿದ್ದರೇನು ಪ್ರಯೋಜನ. ಆಸ್ತಿ ಅಂತಸ್ತು ಮಾಡಿದರೇನು ಪ್ರಯೋಜನ, ಮಾಡದಿದ್ದರೇನು ಪ್ರಯೋಜನ. ನೆಮ್ಮದಿ ಖುಷಿಯು ಜೀವನದಲ್ಲಿ ಇಲ್ಲದ ಮೇಲೆ ಏನು ಇದ್ದರೂ ಏನು ಪ್ರಯೋಜನ. ದುಡ್ಡಿಲ್ಲದಿದ್ದರೇನಾಯಿತು, ಆ ಕೆಲಸದಿಂದ ನನ್ನ ಮನಸ್ಸು ಖುಷಿಯಾಗುತ್ತಿಲ್ಲವೇ. ದುಡ್ಡಿಲ್ಲದಿದ್ದರೇನಾಯಿತು, ಆ ಕೆಲಸದಿಂದ ನಿನ್ನ ಮನಸ್ಸು ಖುಷಿಯಾಗುತ್ತಿಲ್ಲವೇ. ಆಸ್ತಿ ಅಂತಸ್ತು ಇಲ್ಲದಿದ್ದರೇನಾಯಿತು, ಆ ಕೆಲಸದಿಂದ ನಿನಗೆ ನೆಮ್ಮದಿ ಸಿಗುವುದಿಲ್ಲವೇ. ಪ್ರಪಂಚದ ವ್ಯಾಮೋಹಕ್ಕೆ ಒಳಗಾಗದೆ ನಿನ್ನ ಮನಸ್ಸಿನ ಖುಷಿ ನೀಡುವಂತಹ ಒಳ್ಳೆಯ ಕೆಲಸವನ್ನು ನೀ ಮಾಡು. ಪ್ರಾಮಾಣಿಕವಾಗಿ ಮಾಡುತ್ತಿರುವಾಗ, ನೀನು ಒಳ್ಳೆಯ ಕೆಲಸವನ್ನು ಸನ್ಮಾರ್ಗದಲ್ಲಿ ನಡೆದು ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿರುವಾಗ ಆ ದೇವರು, ಆ ಭಗವಂತ ನಿನಗೆ ದುಡ್ಡು, ನೆಮ್ಮದಿ, ಆಸ್ತಿ ಕೊಡಲಾರದೆ ಇರುವವನೇ? ನೀನೇ ಯೋಚಿಸು. ಪ್ರಪಂಚದ ಮೋಹಕ್ಕೆ ಒಳಗಾಗಿ ನೀನು ದೇವರ ಹತ್ತಿರ ಎಷ್ಟು ಕೇಳಿದರೆ, ಏನನ್ನು ಬಯಸುವೆಯೋ ಅದನ್ನು ನಿನಗೆ ದೇವರು ನೀಡಬಹುದು, ಕೊಡಬಹುದು, ಕೊಡದೇನೂ ಇರಬಹುದು. ಆದರೆ ಪ್ರಪಂಚದ ವ್ಯಾಮೋಹಕ್ಕೆ ಒಳಗಾಗದೆ ಮನಸ್ಸಿನಿಂದ ಪ್ರತಿಫಲವನ್ನು ಬಯಸದೆ ಮಾಡಿದ ಕರ್ಮವೇ ಈ ಜಗತ್ತಿನ ಅತಿ ದೊಡ್ಡ ಧರ್ಮ. ಸ್ನೇಹಿತರೆ, ಒಂದು ಮಾತನ್ನು ನೀವು ಯಾವತ್ತೂ ನೆನಪಿಟ್ಟುಕೊಳ್ಳಿ, ಪ್ರತಿಫಲವನ್ನು ಬಯಸದೆ ಮಾಡಿದ ಕರ್ಮವೇ ಈ ಜಗತ್ತಿನ ಅತಿ ದೊಡ್ಡ ಧರ್ಮ. ಯಾವತ್ತು ನೀವು ಪ್ರತಿಫಲವನ್ನು ಬಯಸದೆ ಸೇವೆಯನ್ನು ಮಾಡುತ್ತೀರೋ ಆ ಸಮಯದಲ್ಲಿ ಭಗವಂತ ನಿಮಗೆ ಇಷ್ಟು ಕೊಡುತ್ತಾನೆ, ನೀವೇ ಸಾಕಪ್ಪ ತಂದೆ, ನನಗೆ ಇಷ್ಟು ಸಾಕು ಎಂದು ಹೇಳುತ್ತಾನೆ. ಅಷ್ಟೊಂದು ನಿಮಗೆ ಪ್ರತಿಫಲವನ್ನು ನೀಡುತ್ತಾನೆ. ಅದಕ್ಕೆ ನಮ್ಮ ಬಸವಣ್ಣವರು ಕೂಡ ತಮ್ಮ ವಚನದಲ್ಲಿ ಹೇಳಿದ್ದಾರೆ, ಕಾಯಕವೇ ಕೈಲಾಸ. ನೀನು ಕೆಲಸದಲ್ಲಿ ದೇವರನ್ನು ಕಾಣು, ವಸ್ತುವಲ್ಲಿ ದೇವರನ್ನು ಕಾಣಲಿಕ್ಕೆ ಹೋಗಬೇಡ. ಮನುಷ್ಯನಿಗೆ ಕೆಲಸವು ಅತಿ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇನ್ನು ಜೀವನದಲ್ಲಿ ಮತ್ತೊಂದು ಅಂಶ ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಮನುಷ್ಯನ ಜೀವನದಲ್ಲಿ ಸ್ನೇಹಿತರೆ ಆಗುವುದೆಲ್ಲ ಒಳ್ಳೆಯದಕ್ಕೆ. ಸ್ನೇಹಿತರೆ, ಯಶಸ್ಸು ಅನ್ನುವುದು ಅನುಭವದಿಂದ ಉಂಟಾಗುತ್ತದೆ.
ಯಶಸ್ಸು ಅನ್ನುವುದು ಅನುಭವದಿಂದ ಉಂಟಾಗುತ್ತದೆ. ಅನುಭವಗಳು ಕೆಟ್ಟ ಅನುಭವಗಳಿಂದ ಉಂಟಾಗುತ್ತವೆ. ಸ್ನೇಹಿತರೆ ನೋಡಿ, ಇವಾಗ ನಮ್ಮ ಹಿರಿಯರು ಹೇಳ್ತಿದ್ರು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಮಾತು ಸುಳ್ಳಲ್ಲ. ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕಾದರೆ ಅದರಲ್ಲಿ ಏಳು ಬೀಳು, ಮೊದಲನೇ ಹಂತದಲ್ಲಿ ಬೇಸಿಕ್ ಲೆವೆಲ್ನಲ್ಲಿ ಅವನಿಗೆ ಏಳು ಬೀಳುಗಳು ಕಾಣುತ್ತವೆ. ಇದು ಸಹಜವಾಗಿ. ಯಾವತ್ತು ಮನುಷ್ಯ ನಡೆಯುವವನು ಎಡುವುದೇ, ಕುಳಿತವನು ಎಡುವವನೇ ಅಂತ ನಾವು ಗಾದೆಯನ್ನು ಕೇಳಿರಬಹುದು ಸ್ನೇಹಿತರೆ. ಅದಕ್ಕೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಸಂದರ್ಭಗಳು ಎದುರಾದಲ್ಲೂ ಅವನ್ನ ಎದುರಿಸಿ ಮುಂದೆ ಸಾಗಿ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ. ಇದನ್ನು ನಾವು ಗೀತಾಸಾರದಲ್ಲಿ ಕೂಡ ಕೃಷ್ಣನು ಹೇಳ್ತಾನೆ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ, ಆಗಿರುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ. ಸ್ನೇಹಿತರೆ, ಕೃಷ್ಣನು ಹೇಳಿದ್ದಾನೆ. ಇದೇ ರೀತಿ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಇದು ಕೂಡ ನಾವು ಕೇಳಿರಬಹುದು. ಇದಕ್ಕೆ ನಿಮಗೆ ಒಂದು ಉದಾಹರಣೆ, ಒಂದು ನನ್ನ ರಚಿತ ಕವನವನ್ನು ಹೇಳ್ತೀನಿ. ಬಿದ್ದರೇನಾಯಿತು, ಬಿದ್ದರೇನಾಯಿತು, ನಡೆಯುವವರು ಬೀಳದೆ ಕುಳಿತವರು ಬೀಳುವವರೇ. ಬಿದ್ದರೇನಾಯಿತು, ನಡೆಯುವವರು ಬೀಳದೆ ಕುಳಿತವರು ಬೀಳುವವರೇ. ನೀವು ಮಾಡಬೇಕಾಗಿರುವುದು ಇಷ್ಟೇ, ಮತ್ತೆ ಎದ್ದು ನಡೆಯಬೇಕು ಅಷ್ಟೇ. ನೀವು ಮಾಡಬೇಕಾಗಿರುವುದು ಇಷ್ಟೇ, ಮತ್ತೆ ಎದ್ದು ನಡೆಯಬೇಕು ಅಷ್ಟೇ. ಏಕೆಂದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ. ಇವತ್ತಿನ ಸೋಲು ನಮ್ಮ ಮುಂದಿನ ಭವಿಷ್ಯದ ಗೆಲುವಿನ ಮಾರ್ಗವಾಗಿರಲು ಆಗುವುದೆಲ್ಲ ಒಳ್ಳೆಯದಕ್ಕೆ. ಸ್ನೇಹಿತರೆ, ಇನ್ನು ಮುಂದಿನ ಅಂಶ, ಈ ಪ್ರಪಂಚದಲ್ಲಿ ಯಾರು ಹುಚ್ಚರೂ ಇಲ್ಲ, ಯಾರು ದಡ್ಡರೂ ಇಲ್ಲ. ಪ್ರಪಂಚದಲ್ಲಿ ಸ್ನೇಹಿತರೆ ಯಾರು ಹುಚ್ಚರಲ್ಲ, ಯಾರು ದಡ್ಡರಲ್ಲ. ಎಲ್ಲರಿಗೂ ದೇವರು ಎಲ್ಲರಿಗೂ ಸಮಾನವಾದ ಮೆದುಳನ್ನು ನೀಡಿದ್ದಾನೆ. ಎಲ್ಲರಿಗೂ ಸಮಾನವಾದ ಯೋಚನಾ ಶಕ್ತಿಯನ್ನು ನೀಡಿದ್ದಾನೆ. ನಾವು ಯಾರು ಅದರ ಉಪಯೋಗವನ್ನು ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಅನ್ನುವುದರ ಮೇಲೆ ಅವರ ಜೀವನದ ಲಕ್ಷ್ಯವು ಸಂಬಂಧಿಸಿರುತ್ತದೆ. ಸ್ನೇಹಿತರೆ, ಇದಕ್ಕೆ ಒಂದು ಉದಾಹರಣೆ, ಉತ್ತಮ ಉದಾಹರಣೆ ಅಂದರೆ ಮಳೆ. ಸ್ನೇಹಿತರೆ, ಮಳೆ, ಪರಮಾತ್ಮನು ನೀಡುವಂತಹ ಮಳೆಯು ಎಲ್ಲರ ಮೇಲೆ ಸಮಾನವಾಗುತ್ತದೆ. ಹೆಸರನ್ನು ಆಗ್ತದಲ್ಲ ಸ್ನೇಹಿತರೆ, ಪರಮಾತ್ಮನ ಮಳೆಯು ಎಲ್ಲರ ಮೇಲೆ ಸಮಾನವಾಗಿ ಆಗಿರುತ್ತದೆ. ಇಲ್ಲ ಇವನ ಮೇಲೆ ಇಲ್ಲಿ ಹೆಚ್ಚು, ಇಲ್ಲಿ ಕಡಿಮೆ, ಇಲ್ಲ, ಆ ಥರ ಇಲ್ಲ. ಇದೇ ರೀತಿ ಪರಮಾತ್ಮನ ಜ್ಞಾನ ಎಂಬ ಮಳೆಯು ಸದಾ ಆಗುತ್ತಿರುತ್ತದೆ. ಅದರಲ್ಲಿ ವ್ಯತ್ಯಾಸ ಇಷ್ಟೇ, ಕೆಲವೊಬ್ಬರು ಆ ಜ್ಞಾನದ ಮಳೆಯನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಕುಡಿತಾರೆ, ಪಾನವನ್ನು ಮಾಡ್ತಾರೆ. ಇನ್ನು ಕೆಲವರು ಆ ಜ್ಞಾನದ ಮಳೆ ಆಗುತ್ತಿರುವಾಗ ಛತ್ರಿಯನ್ನು ಹಿಡ್ಕೊಂಡು ಆ ಜ್ಞಾನ ಸಿಗದೆ ಹೋಗಿಬಿಡ್ತಾರೆ. ಇದೇ ಮೇನು, ಇದೇ ಮಹತ್ವದ ಪಾತ್ರ ವಹಿಸುತ್ತದೆ ಸ್ನೇಹಿತರೆ. ಇದಕ್ಕೆ ಒಂದು ಕವನದ ಮೂಲಕ ನಿಮಗೆ ಹೇಳ್ತೇನೆ. ನೀವು ಏನು ಯೋಚಿಸುತ್ತೀರೋ ಅದರಿಂದ ನಿಮ್ಮ ಜೀವನದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ ಸ್ನೇಹಿತರೆ. ನೀವು ಏನು ಯೋಚನೆ ಮಾಡುತ್ತೀರೋ ಅದರಿಂದ ನಿಮ್ಮ ಜೀವನದಲ್ಲಿ ಏನು ವ್ಯತ್ಯಾಸ ಆಗುವುದಿಲ್ಲ. ನೀವು ಏನು ಮಾತನಾಡುತ್ತೀರೋ ಅದರಿಂದ ಕೂಡ ನಿಮ್ಮ ಜೀವನದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಆದರೆ ನೀವು ಏನು ಅಂದುಕೊಳ್ಳುತ್ತೀರೋ ಅದರಿಂದ ನಿಮಗೆ ತುಂಬ ವ್ಯತ್ಯಾಸ ಆಗುತ್ತದೆ. ಅದಕ್ಕೆ ಸ್ನೇಹಿತರೆ, ನನ್ನ 2 ಸಾಲುಗಳು ಅತ್ಯಂತ ಮಹತ್ವಪೂರ್ಣವಾದ ಸಂದೇಶವನ್ನು ನೀಡ್ತವೆ ನಿಮಗೆ. ಅವು ಎಲ್ಲವೂ ಸರಳ, ಎಲ್ಲವೂ ಸುಲಭ. ನೋಡಿ ಸ್ನೇಹಿತರೆ, ನೀವು ಎಲ್ಲವೂ ಈಸಿ, ಸಿಂಪಲ್ ಅಂತ ಹೇಳ್ಕೊಂಡ್ರೆ ನಿಮಗೆ ಎಲ್ಲವೂ ಸಿಂಪಲ್ ಆಗಿ ಆಗುತ್ತೆ. ನೀವು ಈ ಕೆಲಸ ಮಾಡ್ತೀನಿ ಅಂದ್ಕೊಳ್ಳಿ, ನೀವು 60% ವರ್ಕ್ ಡನ್, ನಿಮ್ಮ 60% ನಿಮ್ಮ ಕೆಲಸ ಮೊದಲಾಗಿ ಬಿಟ್ಟಿರ್ತದೆ. ಆದರೆ ಈ ಕೆಲಸ ನನ್ನಿಂದ ಆಗೋದಿಲ್ಲ, ಇದು ನನಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಮ ಆ 60% ಮಾಡುವಂತಹ ಎಬಿಲಿಟಿ ಕೂಡ ಬಂದು 5%ಗೆ
ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಸ್ನೇಹಿತರೆ, ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದು ನನ್ನಿಂದ ಆಗ್ತದೆ ಅಂತ ಅಂದ್ಕೊಳ್ಳಿ. ಯಾವುದು ಜಗತ್ತಿನಲ್ಲಿ ಯಾವುದು ಕಠಿಣವಾದದ್ದು ಯಾವುದೂ ಇಲ್ಲ, ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ನೇಹಿತರೆ. ಎಲ್ಲವೂ ಸಾಧ್ಯ, ಪ್ರಯತ್ನದಿಂದ ಎಲ್ಲವೂ ಸಾಧ್ಯ. ಅದಕ್ಕೋಸ್ಕರ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಳಿ, ಜೀವನದಲ್ಲಿ ಎಲ್ಲವೂ ಸರಳ, ಎಲ್ಲವೂ ಸುಲಭ. ಸ್ನೇಹಿತರೆ, ಇನ್ನು ಮುಂದಿನ ಪಾಯಿಂಟ್ಸ್ಗೆ ಹೋಗೋಣ. ಸ್ನೇಹಿತರೆ, ನೀವು ಜೀವನದಲ್ಲಿ ಮುಂದೆ ಹೋಗಬೇಕಾದರೆ ನಿಮ್ಮ ಮೆದುಳಿನ ಮಾತನ್ನು ಕೇಳಬೇಡಿ. ಅದರ ಬದಲು ನಿಮ್ಮ ಹೃದಯದ ಮಾತನ್ನು ಕೇಳಿ, ನಿಮ್ಮ ಅಂತರಂಗದ ಮಾತನ್ನು ಕೇಳಿ. ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದನ್ನೇ ಕೇಳಿ, ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನೇ ಮಾತನಾಡಿ ಸ್ನೇಹಿತರೆ. ಅಂತರಂಗ ಬಹಿರಂಗ ಎರಡೂ ಶುದ್ಧವಾಗಿರಲಿ ಸ್ನೇಹಿತರೆ. ಮೆದುಳು ಸ್ನೇಹಿತರೆ, ಇದಕ್ಕೊಂದು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡಿ ಸ್ನೇಹಿತರೆ, ನೀವು ಕೆಟ್ಟದ್ದನ್ನು ಯೋಚನೆ ಮಾಡಬೇಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಆದರೆ ನಮ್ಮ ಮನುಷ್ಯನ ಮೆದುಳು ಈ ಕೆಟ್ಟದ್ದು ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ, ಫಾರ್ ಎಕ್ಸಾಂಪಲ್ ಟೆರರಿಸ್ಟ್ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾರು ಬರ್ತಾರೆ? ಒಸಾಮಾ ಬಿನ್ ಲ್ಯಾಡನ್, ವೀರಪ್ಪಣ್ಣ, ಈ ಥರ ಬರ್ತಾರೆ. ಪೀಸ್, ಶಾಂತಿ, ಯಾರು ಬರ್ತಾರೆ? ಮದರ್ ತೆರೇಸಾ, ಮಹಾತ್ಮ ಗಾಂಧಿ. ಈ ಥರ ನಿಮ್ಮ ಕಣ್ಣು ಮುಂದೆ ನಾವು ಯಾವ ಶಬ್ದವನ್ನು ಹೇಳ್ತೀರೋ ಅದಕ್ಕೆ ಸಂಬಂಧಿಸಿದಂಥ ಚಿತ್ರಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತವೆ. ಅದಕ್ಕೋಸ್ಕರ ನಾನು ಗಾಂಧೀಜಿಯವರು ಹೇಳಿದ ತತ್ವ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾಡಬೇಡಿ ಅಂತ ಗಾಂಧೀಜಿಯವರು ಹೇಳಿದ ತತ್ವಕ್ಕೆ ವಿರೋಧವಾಗಿ ಒಳ್ಳೆಯದನ್ನೇ ಹೇಳಿ, ಒಳ್ಳೆಯದನ್ನೇ ಮಾತನಾಡಿ, ಒಳ್ಳೆಯದನ್ನೇ ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದರಿಂದ ನಿಮ್ಮ ಮನಸ್ಸು ಒಳ್ಳೆಯದು 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 ಅಂದ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಚಿತ್ರಗಳು ಬರ್ತವೆ. ಒಳ್ಳೆಯ ಸನ್ಮಾರ್ಗದಲ್ಲಿ ನೀವು ಸಾಗುತ್ತೀರ. ಇದರಿಂದ ನಿಮ್ಮ ಜೀವನವು ಸಾರ್ಥಕದ ಹೋಗುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವು ನಮ್ಮ ಮನಸ್ಸಿಗೆ ಇನ್ನೊಂದು ಕೋಣ ಸ್ನೇಹಿತರೆ. ಮನಸ್ಸಿನಿಂದ ನೀ ಯಾವ ಕೆಲಸವ ಮಾಡಿ ಅದರಿಂದ ಸಿಗುವ ಖುಷಿಯೇ ಬೇರೆ. ಮನಸ್ಸಿನಿಂದ ನೀನು ಮಾಡುವ ಕೆಲಸದಿಂದ ಅದರಿಂದ ಸಿಗುವ ಖುಷಿಯೇ ಬೇರೆ. ಮನಸ್ಸಿಲ್ಲದೆ ನೀ ಎಂತಹ ಅಮೂಲ್ಯವಾದ ಕೆಲಸವ ಮಾಡು, ಅದರಿಂದ ಸಿಗುವ ನೋವು, ಬೇಜಾರು ಬೇರೆ. ಸ್ನೇಹಿತರೆ, ಇನ್ನು ನಾವು ಮುಂದಿನ ಅಂಶದ ಕಡೆಗೆ ಹೋಗೋಣ. ಸ್ನೇಹಿತರೆ, ಈ ಅಂಶಗಳು ಎಷ್ಟು ಹೇಳಿದರೂ ಮುಗಿಯಲಾರವು. ಆದರೂ ನಾವು ಇವನ್ನ ಸಂಕ್ಷಿಪ್ತವಾಗಿ ಹೇಳಲೇಬೇಕಲ್ಲವೇ? ಇದರ ಬಗ್ಗೆ ಒಂದು ದಿನ ಅಥವಾ ಒಂದು ತಿಂಗಳು ಸಂಪೂರ್ಣವಾಗಿ ಹೇಳಿದರೂ ಮುಗಿಯದಷ್ಟು ವಿಷಯಗಳು ಇದರಲ್ಲಿ ಅಡಕವಾಗಿವೆ. ಆದರೆ ನಾವು ಇವುಗಳನ್ನು ಶಾರ್ಟಾಗಿ ಹೇಳಬೇಕು. ಇನ್ನು ಸ್ನೇಹಿತರೆ, ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಇಂದಿನ ದಿನದಲ್ಲಿ ಗಾಳಿ, ನೀರು ಅಷ್ಟೇ ಸಮಾನವಾಗಿರುವುದು ಮನುಷ್ಯನಿಗೆ. ಅದು ಏನಪ್ಪ ಅಂದರೆ ದುಡ್ಡು. ಸ್ನೇಹಿತರೆ, ಮನುಷ್ಯನಿಗೆ ದುಡ್ಡು ಎಷ್ಟು ಬೇಕು? ಇದಕ್ಕೆ ನನ್ನ ಹತ್ತಿರ ಒಂದು ಉತ್ತರ ಇದೆ ಸ್ನೇಹಿತರೆ. ಒಂದು ವಾಹನದಲ್ಲಿ ಎಷ್ಟು ಪೆಟ್ರೋಲ್ ಅಥವಾ ಇಂಧನ, ಒಂದು ವಾಹನದಲ್ಲಿ ಎಷ್ಟು ಇಂಧನ ಮುಖ್ಯವೋ ಅಷ್ಟೇ ಮನುಷ್ಯನಿಗೆ ದುಡ್ಡು ಮುಖ್ಯ. ನೋಡಿ ಸ್ನೇಹಿತರೆ, ಒಂದು ವಾಹನ ಚಲಿಸಲು ಒಂದು ವಾಹನಕ್ಕೆ ಇಂಧನ ಎಷ್ಟು ಮುಖ್ಯವೋ ಅಷ್ಟೇ ಮನುಷ್ಯನಿಗೆ ದುಡ್ಡು. ಆದರೆ ಇವತ್ತು ಮನುಷ್ಯನು ಏನು ಮಾಡ್ತಿದ್ದಾನೆ ಅಂದರೆ ಸ್ನೇಹಿತರೆ, ಇಂಧನವನ್ನು ವಾಹನದಲ್ಲಿ ಎಷ್ಟು ಬೇಕು ಅಷ್ಟು ಹಾಕಿಕೊಂಡು ವಾಹನವನ್ನು ಓಡಿಸ್ತಾ ಇಲ್ಲ. ಅದರ ಬದಲು ವಾಹನವನ್ನೇ, ಇಂಧನವನ್ನು ಸಂಗ್ರಹಣೆ ಮಾಡುವಂತಹ ಒಂದು ಸ್ಥಾನವಾಗಿಟ್ಟುಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ನಾವು ವಾಹನದ ತುಂಬೆಲ್ಲ ಪೆಟ್ರೋಲ್ನ ಡಬ್ಬಿಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾವು ಅಪಾಯದವನ್ನು ನಮ್ಮ ಬೆನ್ನ ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದೇವೆ. ಸ್ನೇಹಿತರೆ ನೋಡಿ, ಇವತ್ತು ಶ್ರೀಮಂತನಿಗೆ ನೆಮ್ಮದಿ ಇಲ್ಲ. ಯಾಕೆ? ಇದಕ್ಕೆ ಕಾರಣ ಏನು? ದುಡ್ಡು.
ನನ್ನ ದುಡ್ಡು ಎಲ್ಲಾದರೂ ಕಳೆದು ಹೋಗಿರುವಂಥ ಭಯ, ಯಾರಾದರೂ ಆ ದುಡ್ಡಿಗೋಸ್ಕರ ಅವನನ್ನು ಕೊಲೆ ಮಾಡುವ ಭಯ ಇದೆ ಸ್ನೇಹಿತರೆ ಜೀವನದಲ್ಲಿ. ಅದಕ್ಕೆ ಹೇಳ್ತಿದ್ದೀನಿ ಸ್ನೇಹಿತರೆ, ನಿಮ್ಮ ಅವಶ್ಯಕತೆಗಿಂತ ಜಾಸ್ತಿ ದುಡ್ಡು ನಿಮ್ಮಲ್ಲಿದ್ದರೆ ಅದನ್ನು ಬಡವರ ಕಲ್ಯಾಣಕ್ಕಾಗಿ ಉಪಯೋಗಿಸಿ, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ, ಅದರ ಬದಲು ಆ ದುಡ್ಡು ಅನ್ನುವಂತಹ ಬೆಂಕಿಯನ್ನು ನಿಮ್ಮ ಸುತ್ತು ಇಟ್ಟುಕೊಳ್ಳಕ್ಕೆ ಹೋಗಬೇಡಿ. ಅದು ನಿಮ್ಮನ್ನು ಯಾವತ್ತು ಸುಡುತ್ತದೆ ಅಂತ ನಿಮಗೆ ಗೊತ್ತಿಲ್ಲ. ದುಡ್ಡು ಅನ್ನೋದು ಇಂಧನ ಇದ್ದ ಹಾಗೆ. ಇಂಧನ ಈಸ್ ನಥಿಂಗ್ ಬಟ್ ಫ್ಯೂಲ್ ಈಸ್ ನಥಿಂಗ್ ಬಟ್ ಫೈರ್. ವೆನ್ ಇಟ್ಸ್ kills you, don't know. That's why don't keep more money. ಸ್ನೇಹಿತರೆ, ಜಾಸ್ತಿ ದುಡ್ಡು ಒಳ್ಳೆಯದಲ್ಲ ಸ್ನೇಹಿತರೆ. ಇದರಿಂದ ನಿಮ್ಮ ಮಾನಸಿಕ ಶಾಂತಿ ಹಾಳಾಗಿ ಬಿಡುತ್ತದೆ ಮತ್ತು 24 ಗಂಟೆ ಅದನ್ನು ಕಾಯುವ ಭಯ, ಅದನ್ನು ರಕ್ಷಿಸುವ ಭಯ, ಕಳೆದುಕೊಳ್ಳುವ ಭಯ, ಮನುಷ್ಯನ ಭಯದಲ್ಲಿ ಬದುಕುತ್ತಾನೆ ಸ್ನೇಹಿತರೆ. ಅದಕ್ಕೆ ನೋಡಿ ಸ್ನೇಹಿತರೆ, ಈಗ ನೋಡಿ ಸ್ನೇಹಿತರೆ, ನಿಸರ್ಗವನ್ನು ನೋಡಿ. ಒಂದು ಮರದಲ್ಲಿ ಒಂದು ಮರ ಇರುತ್ತೆ, ಅದರಲ್ಲಿ ಹಣ್ಣುಗಳಾಗಿರ್ತವೆ. ಆ ಹಣ್ಣುಗಳು ತುಂಬ ಹಣ್ಣುಗಳಾಗಿರ್ತವೆ. ಆ ಹಣ್ಣುಗಳು ನನಗೇ ಬೇಕು, ಆ ಹಣ್ಣುಗಳು ನನಗೇ ಬೇಕು ಅಂತ ಅಂದ್ಕೊಳ್ಳಿ. ಎಲ್ಲ ಹಣ್ಣುಗಳು ನನಗೇ ಬೇಕಂದರೆ ಎಲ್ಲವೂ ನಿಮಗೆ ತಿನ್ನಲಿಕ್ಕೆ ಸಾಧ್ಯನಾ? ಆಗೋದಿಲ್ಲ. ಅದಕ್ಕೆ ನೀವು ತಗೋತೀರ. ಎಷ್ಟು ತಿನ್ಬೋದು? 10 ತಿನ್ಬೋದು, 100 ತಿನ್ಬೋದು. ಆದರೆ ಎಲ್ಲ ಹಣ್ಣುಗಳು ಒಂದು ದಿನದಲ್ಲಿ ತಿನ್ನೋಕ್ಕಾಗಲ್ಲ, ಅದರಿಂದ ಅವು ಕೆಟ್ಟು ಬಿಡ್ತವೆ. ಅದೇ ರೀತಿ ನಿಮ್ಮ ಹತ್ತಿರ ನೀವು ಇನ್ನೊಬ್ಬರಿಗೆ ಆಸರೆಯಾಗಿ ಬದುಕಿ ಹೊರತಾಗಿ ಎಲ್ಲವೂ ನನಗೆ ಬೇಕು ಎಂದು ಬದುಕಲಿಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇನ್ನೊಂದು ಅಂಶ, ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಿ, ನಿಮಗೆ ಇಷ್ಟವಾದ ಓದನ್ನು ಓದಿ. ಇದು ವಿದ್ಯಾರ್ಥಿಗಳಿಗೆ ನಿಮಗೆ ಇಷ್ಟವಾದ ಓದನ್ನು ಓದಿ ಹಾಗೂ ವಿದ್ಯಾಭ್ಯಾಸವನ್ನು ಮುಗಿಸಿದವರಿಗೆ ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಿ. ಮನಸ್ಸಿಲ್ಲದೆ ಮಾಡೋ 100 ಕೆಲಸ ಮನಸ್ಸಿಂದ ಮಾಡೋ 1 ಕೆಲಸಕ್ಕೆ ಸಮನಾಗಿರುತ್ತದೆ ಸ್ನೇಹಿತರೆ. ಸ್ನೇಹಿತರೆ, ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ, ಯಾವ ಕರ್ಮವನ್ನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಮಗೆ ಯಾವ ಕೆಲಸ ಇಷ್ಟ ಅನ್ನೋದು ಮುಖ್ಯ ಸ್ನೇಹಿತರೆ. ನೀವು ಯಾವ ಕೆಲಸ ಕರ್ಮ ಮಾಡ್ತಾ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ಯಾವ ಕರ್ಮ ಯಾವ ಕೆಲಸ ಇಷ್ಟ ಅನ್ನೋದು ಮುಖ್ಯ. ನಾವು ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀವಿ ಅನ್ನೋದು ಮುಖ್ಯ, ನಾವು ಮನಸ್ಸಿನಿಂದ ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀವಿ ಅನ್ನೋದು ಮುಖ್ಯ ಸ್ನೇಹಿತರೆ. ನೀವು ಮನಸ್ಸಿನಿಂದ 100 ಗಂಟೆ ಓದಿ, ಆದರೆ ಅದರಲ್ಲಿ ಅದು ನಿಮ್ಮ ಜ್ಞಾಪಕ ಶಕ್ತಿಯಲ್ಲಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನಸ್ಸಿನಿಂದ 1 ಗಂಟೆ ಓದಿ, ಅದರಲ್ಲಿ 80ರಷ್ಟು ನಿಮ್ಮ ಮೆದುಳು ಅದನ್ನು ಸಂಗ್ರಹವಾಗಿ ಇಟ್ಟುಕೊಳ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇನ್ನು ಮುಂದಿನ ಅಂಶ, ಜನರ ಮಾತಿಗೆ ಬೆಲೆ ಕೊಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದಕ್ಕೆ ನಮ್ಮ ಒಬ್ಬ ಇದೇ ರೀತಿ ಹೇಳುವವರೊಬ್ಬರು ಹೇಳಿದ್ದಾರೆ, ಸಬ್ಸೆ ಬಡಾ ರೋಗ ಕ್ಯಾ ಕಹೆಂಗೆ ಲೋಗ್. ಅಂದರೆ ಮನುಷ್ಯನಿಗೆ ಇರುವ ಅತಿ ದೊಡ್ಡ ರೋಗ ಏನಂತಾರೆ ಜನ. ಈಗ ನೋಡಿ ಸ್ನೇಹಿತರೆ, ನಿಮಗೆ ಯಾವುದೋ ಒಂದು ಕೆಲಸ ಇಷ್ಟ ಆಗಿರ್ತದೆ, ಆದರೆ ಆ ಕೆಲಸವನ್ನು ನೀವು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಆ ಕೆಲಸದ ಬಗ್ಗೆ ಸಮಾಜದಲ್ಲಿ ಗೌರವ ಇಲ್ಲ, ಅದರಿಂದ ನನಗೆ ಜಾಸ್ತಿ ದುಡ್ಡು ಸಿಗೋದಿಲ್ಲ, ನಮ್ಮ ಮನೆಯವರು ನನಗೆ ಬೈತಾರೆ, ನನ್ನ ಸ್ನೇಹಿತರು ಏನಂತಾರೆ, ನಮ್ಮ ಸಂಬಂಧಿಕರು ಏನಂತಾರೆ ಅಂತ ಹೇಳುತ್ತಾ ನೀವು ಕೂತ್ಕೊಂಡು ಬಿಡ್ತೀರಾ. ಆ ಕೆಲಸದ ಬಗ್ಗೆ ಯೋಚನೆ ಮಾಡೋದೇ ಬಿಡ್ತೀರಾ, ನಿಮ್ಮ ಜೀವನದಲ್ಲಿ ವಿಫಲರಾಗ್ತೀರಾ ಅನ್ನೋದು ಸತ್ಯವಾದ ಮಾತು. ಅದಕ್ಕೆ ಸ್ನೇಹಿತರೆ, ಅವರು ಇವರು ಹೇಳುವಂತಹ ಅವರು ಏನಂತಾರೆ, ಇವರು ಏನಂತಾರೆ, ನನ್ನ ಸ್ನೇಹಿತರು ಏನಂತಾರೆ, ನನ್ನ ಮನೆಯವರು ಏನಂತಾರೆ ಅಂತ ಯೋಚನೆ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದು ಒಂದು ಅತಿ ದೊಡ್ಡ ರೋಗ. ಏನಂತಾರೆ? ಜನ. ಅತಿ ದೊಡ್ಡ ರೋಗ ಏನಂತಾರೆ? ಜನ.
ಈ ರೋಗ ನಿಮಗೆ ಬೇಡ. ಯಾಕಂದರೆ ಸ್ನೇಹಿತರೆ, ಕಳೆದು ಹೋದ ಸಮಯ ಮತ್ತೆ ಬರೋದಿಲ್ಲ. ಯಾಕಂದರೆ ಇನ್ನೊಂದು ಮಾತು ಹೇಳಿದ ಸ್ನೇಹಿತರೆ, ಸಮಾಜದಲ್ಲಿ ಒಳ್ಳೆಯದನ್ನು ಕಲಿಸೋಕ್ಕಿಂತ ಹೆಚ್ಚು ಜನ ಕೆಟ್ಟದ್ದನ್ನು ಕಲಿಸೋಕೆ ಇರ್ತಾರೆ. ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ಅದಕ್ಕೆ ನಮ್ಮ ಜನ ಹೇಳ್ತಾರೆ, ನಕ್ಕು ಹೇಳಿದ್ದು ಕೆಟ್ಟದ್ದಕ್ಕೆ, ಬೈದು ಹೇಳುವುದು ಒಳ್ಳೆಯದಕ್ಕೆ. ನಕ್ಕು ಹೇಳಿದ್ದು ಕೆಟ್ಟದ್ದಕ್ಕೆ, ಬೈದು ಹೇಳಿದ್ದು ಬುದ್ಧಿಗಾಗಿ ಅಂತ ನಮ್ಮ ಹಿರಿಯರು ಹೇಳುವ ಶಾಸ್ತ್ರ ಮಾತು ಸತ್ಯವಾಗಿವೆ ಸ್ನೇಹಿತರೆ. ಇನ್ನು ಮುಂದಿನ ಅಂಶದ ಕಡೆ ಹೋಗೋಣ ಸ್ನೇಹಿತರೆ. ಕಠಿಣವಾದ ಪರಿಶ್ರಮವನ್ನು ಮಾಡಬೇಕು ಸ್ನೇಹಿತರೆ. ಯಾವುದೇ ಕೆಲಸದಲ್ಲಿ ನೀವು ಮುಂದೆ ಬರಬೇಕಂದ್ರೆ ಕಠಿಣವಾದ ಪರಿಶ್ರಮ ಒಂದು ಅದ್ಭುತವಾದ ಶಕ್ತಿ. ಈಗ ಸ್ನೇಹಿತರೆ, ಯಾವುದೇ ಒಂದು ಒಲಿಂಪಿಕ್ ಆಟದಲ್ಲಿ ಅಂತ ಅನ್ಕೊಳ್ಳಿ, 1, 2, 3 3 ಬಹುಮಾನಗಳನ್ನು ಕೊಡ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್. ಆದರೆ ಈ 3 ಜನರು ಒಂದೇ ರೀತಿ ಒಂದು ಆಟದಲ್ಲಿ ಏನಾಗಿತ್ತು ಅಂದರೆ ಸ್ನೇಹಿತರೆ, 3 ಜನರು ಒಂದೇ ಗುರುವಿನ ಹತ್ತಿರ ಕಲಿತಿದ್ರು, ಒಂದೇ ವೇಳೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪ್ರಾಕ್ಟೀಸನ್ನು ಮಾಡ್ತಾ ಇದ್ರು, ಹಾಗೂ ಒಂದೇ ರೀತಿಯಾದ ಸಾಧನಗಳನ್ನು ಉಪಯೋಗ ಮಾಡ್ತಾ ಇದ್ರು. ಆದರೂ ಕೂಡ ಅವರು ತಮ್ಮ ಪ್ರದರ್ಶನಕ್ಕೆ ಹೋದಾಗ 1, 2, 3 ಸ್ಥಾನವನ್ನು ಪಡೆದುಕೊಂಡರು. ಇದಕ್ಕೆ ಕಾರಣ, 1ನೇ ಸ್ಥಾನವನ್ನು ಪಡೆದುಕೊಂಡಂಥ ವ್ಯಕ್ತಿ ಅತಿ ಕಠಿಣ ಪರಿಶ್ರಮವನ್ನು ಮಾಡಿದ್ದಾನೆ. 2ನೇದವನು ಅದಕ್ಕಿಂತ ಸ್ವಲ್ಪ ಕಡಿಮೆ, 3ನೇದವನು ಅದಕ್ಕಿಂತ ಸ್ವಲ್ಪ ಕಡಿಮೆ. ಹಾಗೂ ಇವರ 3ರಲ್ಲಿ ಇರುವ ವ್ಯತ್ಯಾಸ ಏನೆಂದರೆ ಸ್ನೇಹಿತರೆ, ಮೊದಲನೆಯದವನ ಜಾಗೃತ ಮಟ್ಟ ಅತ್ಯುನ್ನತವಾಗಿರ್ತದೆ ಸ್ನೇಹಿತರೆ. 2ನೇದವನ ಜಾಗೃತ ಮಟ್ಟ ಅವನಿಗೆ ಸ್ವಲ್ಪ ಕಡಿಮೆ ಆಗಿರ್ತದೆ ಸ್ನೇಹಿತರೆ. 3ನೇದವನು ಅದಕ್ಕೆ ಸ್ವಲ್ಪ ಕಡಿಮೆ ಆಗಿರ್ತದೆ ಸ್ನೇಹಿತರೆ. ಮೊದಲನೇ ಸ್ಥಾನವನ್ನು ಪಡೆದವನು 100ಕ್ಕೆ 100ರಷ್ಟು ತನ್ನ ಗಮನವನ್ನು ತಾನು ಮಾಡುವಂತಹ ಆಟದಲ್ಲಿ ಇಟ್ಟಿರ್ತಾನೆ. ಅದರಿಂದ ಇವತ್ತು ಮುಂದೆ ಬರ್ತಾನೆ ಸ್ನೇಹಿತರೆ. ಇದೇ ರೀತಿ ನಮ್ಮ ಸಚಿನ್ ತೆಂಡೂಲ್ಕರ್ ನಿಮಗೆ ಎಲ್ಲ ಗುರ್ತಿರಬಹುದು. ಅವನು ಕೂಡ ಇದೇ ರೀತಿ ಮುಂದೆ ಬಂದಿದ್ದಾನೆ. ತನ್ನ ಆಟದಲ್ಲಿ 100ಕ್ಕೆ 100ರಷ್ಟು ತಾನು ಅವೇರ್ ಆಗಿರ್ತಾನೆ. He awares and involves 100% in his games. So he becomes a world best batsman. ಅವನು ಸ್ನೇಹಿತರೆ, ಸಚಿನ್ ತೆಂಡೂಲ್ಕರ್ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಸಚಿನ್ ತೆಂಡೂಲ್ಕರ್ ಅವನು ಇವತ್ತು ಜಗತ್ತಿಗೆ ಇಷ್ಟೊಂದು ಮಿಂಚಲು ಕಾರಣ ಎಂದರೆ ಸ್ನೇಹಿತರೆ, ಅವನಿಗೆ ಒಂದು ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಯನ್ನು ತರುವಂತಹ ದಿನ ಇತ್ತು. ಆ ದಿನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಒಂದು ದಿನ ಒಂದು ಟೆಸ್ಟ್ ಮ್ಯಾಚಲ್ಲಿ, ಅಷ್ಟೊಂದು ನನಗೆ ಜ್ಞಾಪಕ ಇಲ್ಲ ಸ್ನೇಹಿತರೆ, ಆ ಟೆಸ್ಟ್ ಮ್ಯಾಚಲ್ಲಿ ಕೊನೆಯ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪವೇ ರನ್ಸ್ಗಳು ಬೇಕಾಗಿದ್ದವು. ಅಂಥ ಸಮಯದಲ್ಲಿ ಆ ವೇಗದ ಬಾಲನ್ನು ಹಾಕ್ತಾನೆ. ಆವಾಗ ಆ ಬಾಲು ಬಂದಿದ್ದು ಡೈರೆಕ್ಟಾಗಿ ಅವನ ಮೂಗಿಗೆ ಕುಂತು ಬಿಡುತ್ತದೆ. ಆ ಮೂಗಿಗೆ ಹೊಡೆದು ಕೂಡಲೇ ಮೂಗಿನಿಂದ ರಕ್ತ, ಕೈಯೆಲ್ಲ ರಕ್ತ, ಎಲ್ಲವೂ ರಕ್ತವಾಗಿ ಬಿಡುತ್ತದೆ ಸ್ನೇಹಿತರೆ. ಆವಾಗ ಎಲ್ಲರೂ ಓಡಿ ಬರ್ತಾರೆ, ಡಾಕ್ಟರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಆ ಪೆವಿಲಿಯನ್ನಲ್ಲಿ ಅವನನ್ನು ಒಯ್ದು ಹೇಳ್ತಾರೆ, ನೀನು ಆಡಲಿಕ್ಕೆ ಹೋಗಬೇಡ, ಸಾಕು, ನೀನು ರೆಸ್ಟ್ ಮಾಡು, ನೀನು ಡಾಕ್ಟರಿಂದ ಇಂಜೂರ್ಡ್ ಅಂತ ಹೋಗು, ನಿನ್ನ ಬದಲಿ ಬೇರೆ ಆಟಗಾರರನ್ನು ಕಳಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಅವತ್ತು ಆ ಸಚಿನ್ ತೆಂಡೂಲ್ಕರ್ ಒಂದು ಮಾತನ್ನು ಹೇಳ್ತಾನೆ. ಆ ಒಂದು ಮಾತು ಇಡೀ ಕ್ರಿಕೆಟಿನ ಇತಿಹಾಸವನ್ನು ಬದಲೇ ಮಾಡ್ತವೆ. ಇವತ್ತು ಜಗತ್ತಿನ ದೊಡ್ಡ ಅತ್ಯುನ್ನತ ಆಟಗಾರನಾಗಿ ಪರಿವರ್ತನೆ ಮಾಡ್ತವೆ ಆ ಒಂದು ಶಬ್ದ, ಮೈ ಖೇಲೆಗಾ, ನಾನು ಆಡುತ್ತೇನೆ, ಮೈ ಖೇಲೆಗಾ ಅಂತ ಅಂದಿರುವಂತಹ ಒಂದು ಶಬ್ದವು ಇವತ್ತು ಅವನ ಅತ್ಯುನ್ನತ ಮಟ್ಟಕ್ಕೆ ತಲುಪಲು ಕಾರಣವಾಯಿತು. ಅದೇ ಸ್ನೇಹಿತರೆ, ಅವನು ಆಡಲಿಕ್ಕೆ ಹೋಗಿದ್ದ, ಆದರೆ ನಿಸರ್ಗವು ಅವನನ್ನು ಹೊಡೆದು ಕೆಳಕ್ಕೆ ಉರುಳಿಸಿತು. ಆದರೂ ಕೂಡ ಮತ್ತೆ ಎದ್ದು ಆಟವನ್ನು ಆಡಿದ. ಅದು
ಮಹತ್ವದ ಬದಲಾವಣೆಯನ್ನು ತಂದುಕೊಟ್ಟಿತ್ತು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದಕ್ಕೆ ಹೇಳ್ತಾರೆ ಸ್ನೇಹಿತರೆ, ಜೀವನದಲ್ಲಿ ಎಡವಿದಾಗ ತಾನೇ ಗೊತ್ತಾಗುವುದು ಅದರ ನೋವು ಏನಂತ. ಜೀವನದಲ್ಲಿ ಎಡವಿದಾಗ ತಾನೇ ಗೊತ್ತಾಗುವುದು ಅದರ ನೋವು ಏನಂತ. ತಪ್ಪು ಮಾಡಿದಾಗ ತಾನೇ ಗೊತ್ತಾಗುವುದು ಅದರ ನೋವು ಏನಂತ. ಮಾಡಿದ ತಪ್ಪು ತಿದ್ದಿ ನಡೆಯುವವನೇ ತನ್ನ ಜಯದ ಮೆಟ್ಟಿಲನ್ನು ಸುಲಭವಾಗಿ ಏರುವವನು. ಮಾಡಿದ ತಪ್ಪನ್ನು ತಿದ್ದಿ ನಡೆಯುವವನೇ ತನ್ನ ಜಯದ ಮೆಟ್ಟಿಲನ್ನು ಸುಲಭವಾಗಿ ಏರುವನು. ಮಾಡಿದ ತಪ್ಪನ್ನು ಪದೇ ಪದೇ ಮಾಡುವವನೇ ಜೀವನದಲ್ಲಿ ಸೋಲನ್ನು ಕಾಣುವನು. ಸ್ನೇಹಿತರೆ, ಇದೇ ಮಹತ್ವವಾದ ಅಂಶಗಳು. ನಿಮಗೆ ಇವು ಇಷ್ಟವಾಗಿದ್ದಾವೆ. ಇವನ್ನು ನೀವು ಜೀವನದಲ್ಲಿ ಒಮ್ಮೆ ಪ್ರಯತ್ನ ಮಾಡಿಕೊಳ್ಳಿ, ಒಮ್ಮೆ ಅಳವಡಿಸಿಕೊಂಡು ನೋಡಿ. ಅದರಿಂದ ನಿಮಗೆ ಅದ್ಭುತವಾದ ಬದಲಾವಣೆಗಳು ಆಗುತ್ತವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ನಾವು ಕೇರ್ಲೆಸ್ ಮಾಡ್ತೀವಿ. ಆ ರೀತಿ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೇರ್ಲೆಸ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬನ ಮನುಷ್ಯನ ಮನಸ್ಸಿನಲ್ಲಿ ಒಂದು ಮಗು ಇರ್ತದೆ. ಆ ಮಗುವನ್ನು ದಯವಿಟ್ಟು ಸಾಯಿಸಬೇಡಿ. ಆ ಮಗು ಏನಂದರೆ ಅದು ಪ್ರಶ್ನೆ ಕೇಳುವಂಥ ಮಗು. ಈಗ ಒಂದು ಮಗುವನ್ನು ನೋಡಿ, ಅದು ಕೇಳ್ತದೆ, ಬೆಳಗ್ಗೆ ಯಾಕಾಗ್ತದೆ, ರಾತ್ರಿ ಯಾಕೆ ಕತ್ಲಾಗ್ತದೆ, ಬೆಳಗ್ಗೆ ಯಾಕೆ ಬೆಳಕಿರ್ತದೆ, ರಾತ್ರಿ ಯಾಕೆ ಸೂರ್ಯ ಇರಂಗಿಲ್ಲ ಅಂತ ಈ ಥರ ಪ್ರಶ್ನೆಯನ್ನು ಮಾಡ್ತಿರ್ತದೆ ಮಗು. ಆ ಪ್ರಶ್ನೆಯನ್ನು ಕೇಳುವಂತಹ ಮನೋಭಾವನೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಇರ್ತದೆ. ಆದರೆ ನಾವು ಹೇಗೆ ದೊಡ್ಡವರಾಗುತ್ತಾ ಹೋಗುತ್ತೇವೆ, ಆ ಪ್ರಶ್ನೆಯನ್ನು ಮಾಡುವಂತಹ ಮನೋಭಾವ ನಮ್ಮಲ್ಲಿ ಕಡಿಮೆಯಾಗಿ ಬಿಡ್ತದೆ ಸ್ನೇಹಿತರೆ. ಆ ಪ್ರಶ್ನೆಯನ್ನು ಮಾಡುವಂತಹ ಮನೋಭಾವನೆಯನ್ನು ನೀವು ಬೆಳೆಸಿಕೊಳ್ಳಬೇಕೇ ಹೊರತು ಅದನ್ನು ಕಳೆದುಕೊಳ್ಳಲಿಕ್ಕೆ ಹೋಗಬೇಡಿ. ಏಕೆಂದರೆ ಸ್ನೇಹಿತರೆ, ಪ್ರಶ್ನೆಯನ್ನು ಮಾಡುವಂತಹ ಮನೋಭಾವ ಮನುಷ್ಯನಿಗೆ ಉತ್ತಮವಾದದ್ದು. ನೀವು ಯಾವುದೇ ಕೆಲಸವನ್ನು ಮಾಡಿ, ನಾನು ಇದನ್ನು ಏಕೆ ಮಾಡ್ತಾ ಇದ್ದೀನಿ, ವೈ ಅನ್ನುವಂಥ ಪ್ರಶ್ನೆ ನಿಮ್ಮ ಜೀವನದಲ್ಲಿ ಬಹಳ ಬದಲಾವಣೆಯನ್ನು ತರ್ತದೆ. ನೀವು ಏನೇ ಕೆಲಸ ಮಾಡುವ ಬದಲು ಯಾಕೆ, ಯಾಕೆ ಮಾಡ್ತಾ ಇದ್ದೀನಿ ಅನ್ನೋಂಥ ಪ್ರಶ್ನೆಗಳನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಮನಸ್ಸು ನಿಮಗೆ ಉತ್ತರವನ್ನು ಹೇಳ್ತಿದೆ. ಅದಕ್ಕೆ ಅದು ಮಾಡಿ ಸ್ನೇಹಿತರೆ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇನ್ನು ಮುಂದಿನ ಅಂಶದ ಸಾಗೋಣ. ಮುಂದಿನ ಅಂಶ, ನಿಮಗೆ ಯಾರಾದರೂ ಏನಾದರೂ ಒಳ್ಳೆಯ ಜ್ಞಾನವನ್ನು ಹೇಳುತ್ತಿದ್ದಾರೆ ಅಂದರೆ ಅದನ್ನು ಮುಕ್ತ ಮನಸ್ಸಿನಿಂದ ಕೇಳಿ ಸ್ನೇಹಿತರೆ. ಓಪನ್ ಹಾರ್ಟ್ ಅಂತಾರಲ್ಲ, ಮುಕ್ತ ಮನಸ್ಸಿನಿಂದ ಕೇಳಿ ಸ್ನೇಹಿತರೆ. ಯಾಕಂದರೆ ನಮಗೆ ನಮ್ಮ ಜೀವನದಲ್ಲಿ ಎಲ್ಲವೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಎಲ್ಲವನ್ನೂ ಬಲ್ಲವನು ಯಾರೂ ಇಲ್ಲ. ನೀವು ಎಷ್ಟೇ ವಿದ್ಯಾವಂತರಿರಬಹುದು, ಎಷ್ಟೇ ಇರಬಹುದು, ಎಷ್ಟೇ ದುಡ್ಡು ಇದ್ದವರು ಇರಬಹುದು. ಆದರೆ ಯಾರೋ ನಮಗೆ ಏನೋ ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಮನಸ್ಸಿನಿಂದ, ಓಪನ್ ಹಾರ್ಟ್, ನಿಮ್ಮ ತೆರೆದ ಮನಸ್ಸಿನಿಂದ ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನಗಿಂತ ಚಿಕ್ಕವರಿರಲಿ, ನನಗಿಂತ ಚಿಕ್ಕವರಿರಲಿ, ಯಾವ ಜಾತಿಯವರೇ ಆಗಿರಲಿ, ಯಾವ ವಿದ್ಯಾರ್ಹತೆಯೇ ಹೊಂದಿರಲಿ, ಎಂತಹ ಕ್ರೂರ ವ್ಯಕ್ತಿಯೇ ಆಗಿರಲಿ, ಅವನಿಂದ ನನಗೆ ಒಳ್ಳೆಯ ಜ್ಞಾನ ಸಿಗುತ್ತಿದ್ದರೆ ಕೇಳಲು ನನಗೆ ಯಾರ ಅಂಜಿಕೆ, ಯಾರ ಹೆದರಿಕೆ. ಸ್ನೇಹಿತರೆ, ಅದಕ್ಕೆ ಹೇಳ್ತೀನಿ, ನಮ್ಮ ಕಬೀರದಾಸರು ಕೂಡ ಹೇಳಿದರು, ಜಾತಿನ ಪೂಜು ಸಾಧುಕಿ ಪೂಜ ಲೀಜಿಯೇ ಜ್ಞಾನ. ಯಾವ ವ್ಯಕ್ತಿ ಎಂಥ ಜಾತಿಯವನು, ಎಷ್ಟು ವಿದ್ಯಾರ್ಥಿಯನ್ನು ಹೊಂದಿದ್ದಾನೆ, ಎಷ್ಟು ಅನುಭವವನ್ನು ಹೊಂದಿದ್ದಾನೆ ಅನ್ನೋದು ಮುಖ್ಯ ಅಲ್ಲ. ಅವನು ನಮಗೆ ಏನು ಹೇಳುತ್ತಿದ್ದಾನೆ, ಆ ವಿಷಯ ಯಾವುದು ಅನ್ನೋದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಅಂಶ, ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಲಿ ಸ್ನೇಹಿತರೆ. ನಮ್ಮ ಮನಸ್ಸು ಯಾವಾಗ ನಮ್ಮ ಹಿಡಿತದಲ್ಲಿ ಬರುತ್ತದೆಯೋ ಅದರಿಂದ ನೀವು ಒಂದು ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗುತ್ತದೆ ನೋಡಿ ಸ್ನೇಹಿತರೆ. ಅನುಭವ, ಅಭ್ಯಾಸ, ದೇಹದಾಢ್ಯತೆ, ಶಕ್ತಿ, ಯುಕ್ತಿ, ನಂಬಿಕೆ, ಜ್ಞಾನ. ಅನುಭವ, ಅಭ್ಯಾಸ, ದೇಹದಾಢ್ಯತೆ, ಶಕ್ತಿ, ಯುಕ್ತಿ, ನಂಬಿಕೆ, ಜ್ಞಾನ. ಇವು 3 ಅದ್ಭುತವಾದ ಪಾತ್ರವನ್ನು ಜೀವನದಲ್ಲಿ ವಹಿಸ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.
ಇವು ಕೆಲವೊಂದು ಅಂಶಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳಿದ್ದೀನಿ. ಆ ಅಂಶಗಳನ್ನು ಒಂದು ಸಾರಿ ಮತ್ತೊಮ್ಮೆ ಕೊನೆ ಸಾರಿ ರಿಪಿಟೇಷನ್ ಮಾಡೋಣ. ಮೊದಲನೇ ಅಂಶ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಕಲೆ ಇರುತ್ತದೆ. ಅದನ್ನು ಸಂಪೂರ್ಣ ಉಪಯೋಗವನ್ನು ಮಾಡಿಕೊಳ್ಳಬೇಕು. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ. ಈ ಪ್ರಪಂಚದಲ್ಲಿ ಯಾರು ದಡ್ಡರು ಇಲ್ಲ, ಯಾರು ಬುದ್ಧಿವಂತರು ಇಲ್ಲ. ಎಲ್ಲರೂ ಬುದ್ಧಿವಂತರೇ, ಯಾರು ದಡ್ಡರು ಇಲ್ಲ. ನಿಮ್ಮ ಮನಸ್ಸಿನ ಅಂತರಂಗದ ಮಾತನ್ನು ಕೇಳಿ ಜೀವನದಲ್ಲಿ ಮುಂದೆ ಹೋಗಿ. ಒಳ್ಳೆಯದನ್ನೇ ಕೇಳಿ, ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನೇ ಮಾತನಾಡಿ. ಒಂದು ವಾಹನದಲ್ಲಿ ಇಂಧನ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮನುಷ್ಯನಿಗೆ ದುಡ್ಡು, ಆಸ್ತಿ, ಅಂತಸ್ತು. ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಿ, ನಿಮಗೆ ಇಷ್ಟವಾದದನ್ನು ಓದಿ. ಜನರ ಮಾತಿಗೆ ಬೆಲೆ ಕೊಡಬೇಡಿ. ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಿ, ಕಠಿಣ ಪರಿಶ್ರಮವನ್ನು ಮಾಡಿ. ಜೀವನದಲ್ಲಿ ತೊಂದರೆಗಳು, ಸವಾಲುಗಳು ಬಂದರೆ ಅವುಗಳನ್ನು ಸರಳವಾಗಿ ತೆಗೆದುಕೊಳ್ಳಿ. ಅನುಭವಗಳು ನಮಗೆ ಒಳ್ಳೆಯ ಪಾಠವನ್ನು ಕಲಿಸುತ್ತವೆ. ಅದರಲ್ಲಿಯೂ ನಮಗೆ ಕೆಟ್ಟ ಅನುಭವಗಳು ನಮಗೆ ಒಳ್ಳೆಯ ಪಾಠವನ್ನು ಕಲಿಸಿಬಿಡುತ್ತವೆ. ಜೀವನದ ಯಶಸ್ಸಿನ ಮಾರ್ಗವನ್ನು ತೋರಿಸಿಬಿಡುತ್ತವೆ. ನಿಮ್ಮ ಮನಸ್ಸಿನಲ್ಲಿರುವ ಮಗುತನವನ್ನು ಕೊಲ್ಲಲಿಕ್ಕೆ ಹೋಗಬೇಡಿ, ಸಾಯಿಸಬೇಡಿ. ನಿಮ್ಮಲ್ಲಿ ಪ್ರಶ್ನೆಯನ್ನು ಕೇಳುವಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ. ಯಾರು ನಿಮಗೆ ಒಳ್ಳೆಯ ಜ್ಞಾನವನ್ನು ಹೇಳುತ್ತಿದ್ದಾರೋ ಅದನ್ನು ಮುಕ್ತ ಮನಸ್ಸಿನಿಂದ ಕೇಳಿ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಲಿ. ನಿಮ್ಮ ಜೀವನದಲ್ಲಿ ಆದರ್ಶ ವ್ಯಕ್ತಿಯಾಗಿ ಯಾರನ್ನಾದರೂ ಇಟ್ಟುಕೊಳ್ಳಿ. ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ. ಧ್ಯಾನ, ಯೋಗ, ದೇವರ ನಾಮಸ್ಮರಣೆಯನ್ನು ಮಾಡಿ. ನಿಮ್ಮಲ್ಲಿ ನಿಮ್ಮ ಅವಶ್ಯಕತೆಗಿಂತ ಜಾಸ್ತಿ ದುಡ್ಡು, ವಿದ್ಯೆ, ಹಣ ಇದ್ದರೆ ಅದನ್ನು ಅವಶ್ಯವಿರುವವರಿಗೆ ನೀಡಿ. ತಾಯ್ನಾಡು, ದೇಶ, ಭಾಷೆಯನ್ನು ಪ್ರೀತಿಸಿ. ಅದೃಷ್ಟ, ಮೂಢನಂಬಿಕೆಗಳನ್ನು ಬಿಟ್ಟುಬಿಡಿ. ಕಠಿಣ ಪರಿಶ್ರಮ ಬಗ್ಗೆ ಗಮನವನ್ನು ನೀಡಿ. ಜ್ಞಾನವನ್ನು ಪಡೆದುಕೊಳ್ಳಿ, ಅನುಭವವನ್ನು ಮಾಡಿಕೊಳ್ಳಿ. ನಿಮ್ಮಲ್ಲಿರುವ ಜ್ಞಾನದ ದಾಹವಿರುವವರಿಗೆ ಹಂಚಿಕೊಳ್ಳಿ. ಇನ್ನೊಬ್ಬರ ಖುಷಿಯಲ್ಲಿ ನಿಮ್ಮ ಖುಷಿಯನ್ನು ಕಾಣಿ. ಇನ್ನೊಬ್ಬರ ಒಳ್ಳೆಯದನ್ನು ಬಯಸಿ. ನೀವು ಏನೇ ಮಾಡಿದರೂ ಮೊದಲು ನಿಮ್ಮ ಮನಸ್ಸಿಗೆ ಏಕೆ ಎಂದು ಪ್ರಶ್ನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಇಷ್ಟು ಜೀವನವನ್ನು ಬದಲಿಸುವ ಮಹತ್ವದ ಅಂಶಗಳು. ಸ್ನೇಹಿತರೆ, ನಾನು ಏನು ಒಬ್ಬ ದೊಡ್ಡ ವ್ಯಕ್ತಿಯಲ್ಲ, ವಿದ್ವಾಂಸನೂ ಅಲ್ಲ. ನನ್ನ ಮನಸ್ಸಿಗೆ ತಿಳಿದಿರುವಷ್ಟು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾದರೆ ಅಥವಾ ಒಳ್ಳೆಯದಾದರೆ ಇದೇ ನನಗೆ ಒಂದು ಖುಷಿಯಂಥ ವಿಷಯ. ನಾನು ಕೂಡ ಸ್ನೇಹಿತರೆ ಇದನ್ನು ಪ್ರತಿಫಲವನ್ನು ಬಯಸದೆ ಈ ಕೆಲಸವನ್ನು ಮಾಡುತ್ತಿದ್ದೀನಿ. ಸ್ನೇಹಿತರೆ, ನೀವು ಕೂಡ ಪ್ರತಿಫಲವನ್ನು ಬಯಸದೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ ನೋಡಿ. ಅದರಿಂದ ಸಿಗುವ ಖುಷಿಯೇ ಬೇರೆ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕೊನೆಯದಾಗಿ ನಾನು ನಿಮಗೆ ಹೇಳುವುದಿಷ್ಟೇ, ಜೀವನದಲ್ಲಿ ಎಲ್ಲವೂ ಸರಳ, ಎಲ್ಲವೂ ಸುಲಭ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ಮತ್ತಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನು ನಾನು ಮುಂದಿನ ಧ್ವನಿಸುರುಳಿಯಲ್ಲಿ ಮಾಡುತ್ತೀನಿ. ಸ್ನೇಹಿತರೆ, ಸಾಧ್ಯವಾದಷ್ಟು ಈ ಧ್ವನಿಸುರುಳಿಯನ್ನು ನಿಮ್ಮ ಅವಶ್ಯವಿರುವವರಿಗೆ ನೀಡಿ. ಇದರಿಂದ ನಿಮಗೆ ಕೂಡ ಒಂದು ಉಪಯೋಗವಾಗುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಧನ್ಯವಾದಗಳು. ಥ್ಯಾಂಕ್ ಯು.